ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಬಿಡುಗಡೆ ಯಾವಾಗ? ಅದು ಪರ್ಫೆಕ್ಟ್ ಆಗಿ ಯಾವುದಾದ್ರೂ ಒಂದು ಡೇಟ್ ಅನ್ನ ಹೇಳಿದಾರಾ? ಜೊತೆಗೆ 4,000 ಹಣ ಒಟ್ಟಿಗೆನೇ ಜಮಾ ಮಾಡ್ತಾರಾ ಅಂತ ಕೆಲವೊಂದು ಫಲಾನುಭವಿಗಳು ಮೆಸೇಜ್ ಅನ್ನ ಮಾಡ್ತಿದ್ದೀರಾ. ಸೊ ಅದಕ್ಕೂ ಕೂಡ ರಿಪ್ಲೈ ಅನ್ನ ಕೊಡ್ತೀನಿ. ಜೊತೆಗೆ ಬಂದಿರುವಂತಹ 2 ಹೊಸ ರೂಲ್ಸ್ ಗಳು ಯಾವ್ಯಾವು ಅನ್ನೋದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಶೇರ್ ಕೂಡ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದ ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡಬಹುದು. ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಬಿಡುಗಡೆಯಲ್ಲಿ 2 ಹೊಸ ರೂಲ್ಸ್ ಅಂತ ಹೇಳಿದೆ ಅಲ್ವಾ? ಸೊ ಹಾಗಿದ್ರೆ ಏನು ಅಂತ ನೀವು ಕೇಳಬಹುದು. ನೆಕ್ಸ್ಟ್ ಇವಾಗ ಮೊದಲೆಲ್ಲ ನೀವು ನೋಡಿರೋ ಪ್ರಕಾರ ಆಲ್ರೆಡಿ 15 ಡೇಸ್ ಬ್ಯಾಕ್ ಏನಾಗಿತ್ತು ಅಂತ ಅಂದ್ರೆ ಪ್ರತಿಯೊಬ್ಬರ ರೇಷನ್ ಕಾರ್ಡ್ಗಳು ಏನಾಗಿತ್ತು ಅಂತ ಅಂದ್ರೆ ಆಲ್ಮೋಸ್ಟ್ 11 ಲಕ್ಷ ರೇಷನ್ ಕಾರ್ಡ್ಗಳು ಅಂತ ತಿಳಿಸ್ಕೊಟ್ಟಿದ್ವಿ ಅಲ್ವಾ? ಸೊ 11 ಲಕ್ಷ ರೇಷನ್ ಕಾರ್ಡ್ಗಳಲ್ಲಿ ಕೆಲವೊಂದು ಸಸ್ಪೆಂಡ್ ಆಗಿತ್ತು. ಜೊತೆಗೆ ಇನ್ನ ಕೆಲವೊಂದು ಏನಾಗಿತ್ತು ಎಪಿಎಲ್ಗೆ ಕನ್ವರ್ಟ್ ಆಗಿತ್ತು. ಸೊ ಫಲಾನುಭವಿಗಳು ತುಂಬಾನೇ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇದ್ರು. ಅದರಲ್ಲಿ ಇವಾಗ ಗೃಹಲಕ್ಷ್ಮಿ ಯೋಜನೆಯ 2,000 ಹಣ ಬರೋದಿಲ್ಲ, ಆಮೇಲೆ ಗೃಹ ಜ್ಯೋತಿ ಉಚಿತ ಕರೆಂಟ್ ಬರೋದಿಲ್ಲ, ಅನ್ನಭಾಗ್ಯ ಯೋಜನೆಯ ಹಣ ಬರೋದಿಲ್ಲ. ಸೊ ಈ ರೀತಿಯಾದಂತಹ ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡ್ತಿದ್ರು. ಜೊತೆಗೆ ಕ್ವೆಶ್ಚನ್ ಕೂಡ ಮಾಡ್ತಿದ್ರು, ಈ ರೀತಿ ಆಗಿದೆ ನೆಕ್ಸ್ಟ್ ನಮಗೆ ಬರುತ್ತಾ ಇಲ್ವಾ ಅಂತ. ಸೊ ಇವಾಗ ಏನು ಅಂತಂದ್ರೆ ಲಾಸ್ಟ್ ಮಂಡೆಯಿಂದ ಏನ್ ಮಾಡಿದ್ರು, ಈ ರೀತಿಯಾದಂತಹ ಪ್ರಾಬ್ಲಮ್ ಏನಾಗಿತ್ತು ಸೊ ಅದನ್ನ ಕರೆಕ್ಷನ್ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಒಂದು ಆದೇಶವನ್ನ ಕೊಟ್ಟು ಆಹಾರ ಇಲಾಖೆಯವರಿಗೆ. ನೆಕ್ಸ್ಟ್ ಇವಾಗ ಏನಾಗಿದೆ ಅಂತ ಅಂದ್ರೆ ನಿಮಗೆ ಬಿಪಿಎಲ್ ರೇಷನ್ ಕಾರ್ಡ್ ಏನು ಹೊಂದಿದ್ರಿ ಸೊ ಎಪಿಎಲ್ಗೆ ಕನ್ವರ್ಟ್ ಆಗಿರೋರಾಗಿರ್ಬೋದು, ಸಸ್ಪೆಂಡ್ ಆಗಿರೋರಾಗಿರ್ಬೋದು. ಸೊ ಎಲ್ಲಾ ಒಂದು ರೇಷನ್ ಕಾರ್ಡ್ಗಳನ್ನ ಇಲ್ಲಿ ಏನ್ ಮಾಡಿದ್ದಾರೆ ಇವಾಗ ಮತ್ತೆ ಬಿಪಿಎಲ್ ಆಗಿ ಕನ್ವರ್ಟ್ ಮಾಡಿ ನಿಮಗೆ ಫಲಾನುಭವಿಗಳಿಗೆ ವಿತರಣೆಯನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ನೀವು ಒಂದ್ ವೇಳೆ ನಿಮ್ದು ಇನ್ನೂ ಕೂಡ ಆಗಿಲ್ಲ ಅಂತ ಅಂದ್ರೆ ಹೋಗಿ ಬೇಗ ಬೇಗ ಮಾಡಿಸ್ಕೊಳ್ಳಿ. ಸೊ ಹಾಗಾಗಿ ಯಾವುದೇ ರೀತಿ ಟೆನ್ಷನ್ ಇಲ್ಲ, ನಮಗೆ ಹಣ ಬರುತ್ತೋ ಇಲ್ವೋ ಅಂತ ಕೇಳ್ತಿದ್ದಂತಹ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಇವಾಗ ಪ್ಯಾನ್ ಕಾರ್ಡ್ ನ್ಯೂಸ್ ಸ್ವಲ್ಪ ಇವಾಗ ವೈರಲ್ ಆಗ್ತಾ ಇದೆ. ಪ್ಯಾನ್ ಕಾರ್ಡ್ ಹೊಸ ವರ್ಷನ್ ಅಂತ ಅಂದ್ರೆ ಚೇಂಜ್ ಮಾಡ್ಬೇಕಂತೆ, ಮೊದಲಿದ್ದ ಪ್ಯಾನ್ ಕಾರ್ಡ್ ಬೇರೆ, ಇವಾಗ ಬೇರೆ ಪ್ಯಾನ್ ಕಾರ್ಡ್ ಮಾಡಿಸ್ಬೇಕಂತೆ ಅಂತ ನ್ಯೂಸ್ಗಳು ಸ್ವಲ್ಪ ವೈರಲ್ ಆಗ್ತಾ ಇದೆ. ಸೊ ಹಾಗಾಗಿ ಅದ್ರ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಏನಂತ ಅಂದ್ರೆ ಅಫಿಷಿಯಲ್ ಆಗಿ ಎಲ್ಲೂ ಕೂಡ ಹೇಳಿಲ್ಲ ಇನ್ನು ಅಂತ ಅಂದ್ರೆ ಆಲ್ರೆಡಿ ಚೇಂಜ್ ಮಾಡಬೇಕು, ಚೇಂಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಬಟ್ ಚೇಂಜಸ್ ಮಾಡಬೇಕು ಅನ್ನೋದು ಸ್ವಲ್ಪ ಮಾಹಿತಿ ಹರಿದಾಡ್ತಾ ಇದೆ. ಸೊ ಅದ್ರ ಬಗ್ಗೆ ಇನ್ನೂ ಕೂಡ ಡಿಸ್ಕಷನ್ ಮಾಡಿ ಅವರು ಫೈನಲ್ ಆಗಿ ಅಫಿಷಿಯಲ್ ಆಗಿ ಹೇಳೋವರೆಗೂ ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ. ಈ ಒಂದು ಪ್ಯಾನ್ ಕಾರ್ಡ್ ಇಂದ ನಿಮಗೆ ಯಾವುದೇ ರೀತಿಯಾದಂತಹ ಅಫೆಕ್ಟ್ ಆಗೋದಿಲ್ಲ ಅಂತ ಅಂದ್ರೆ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆಯ ಹಣ ಆಗಿರ್ಬೋದು, ಯಾವುದಕ್ಕೂ ಕೂಡ ಅಫೆಕ್ಟ್ ಆಗೋದಿಲ್ಲ. ಸೊ ಇಲ್ಲೊಂದು ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಇನ್ನ ಕೊನೆಯದಾಗಿ ನೋಡೋದಾದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಡೈರೆಕ್ಟ್ ಆಗಿ ಏನಾದ್ರೂ ಇವಾಗ ಏನ್ ನಾವು ಹೇಳಿದ್ವಿ ಅಲ್ವಾ, ಸರ್ಕಾರದ ಕಡೆಯಿಂದ ಒಂದು ಸಂಘವನ್ನ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಗೃಹಲಕ್ಷ್ಮಿ ಸ್ವಸಹಾಯ ಸಂಘ ಅಂತ. ಸೊ ಗೃಹಲಕ್ಷ್ಮಿ ಸ್ವಸಹಾಯ ಸಂಘವನ್ನ ಶುರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ವಿ. ಬಟ್ ಕೆಲವೊಬ್ಬರಿಗೆ ಆಲ್ರೆಡಿ ಶುರು ಆಗಿದೆ ಏನೋ ಅನ್ನೋ ರೀತಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ನಮ್ಗೆ ಇನ್ನ ಖಾತೆಗೆ ಹಣ ಬರೋದಿಲ್ಲ, ಇನ್ನ ಆ ಒಂದು ಸ್ವಸಹಾಯ ಸಂಘ ಅಂತ ಏನ್ ಹೇಳಿದ್ರು ಸೊ ಅಲ್ಲಿಗೆನೆ ಹೋಗ್ಬಿಡುತ್ತೆ ಅಂತ ಕೆಲವೊಬ್ರು ಅನ್ಕೊಳ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಇಲ್ಲ. ಅದನ್ನ ಇನ್ನೂ ಅಫಿಷಿಯಲ್ ಆಗಿ ಅನೌನ್ಸ್ ಕೂಡ ಮಾಡಿಲ್ಲ, ಆಲ್ರೆಡಿ ಮಾಡ್ಬಿಟ್ಟಿದೀವಿ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಬಟ್ ಮಾಡ್ತೀವಿ ಅಂತ ಡಿಸ್ಕಷನ್ ಅಲ್ಲಿ ಇದೆ ಆ ಒಂದು ಮ್ಯಾಟರ್ ಅಂತಾನೆ ಹೇಳ್ಬೋದು. ಸೊ ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ, ಅದರಲ್ಲಿ ಎಲ್ಲರೂ ಕೂಡ ಸೇರಿಸ್ತೀವಿ ಅಂತ ಹೇಳಿಲ್ಲ. ನಿಮಗೆ ಇಂಟ್ರೆಸ್ಟ್ ಇದ್ರೆ ನೀವು ಅಲ್ಲಿ ಸೇರ್ಕೋಬಹುದು ಅಂತ ಹೇಳಿರುವಂತದ್ದು. ಸೊ ಇವಾಗ ನೀವು ಚೀಟಿ ಆಗಿರ್ಬೋದು, ಸಂಘಗಳಿಗೆ ಏನು ಅಲ್ಲಿ ಹಳ್ಳಿಗಡೆ ಸೈಡ್ ಎಲ್ಲ ಮಾಡ್ತಿರಲ್ವಾ, ಸೊ ಅದೇ ರೀತಿ ಇದು ಕೂಡ ನಿಮಗೆ ಇಂಟ್ರೆಸ್ಟ್ ಇದ್ದು ಸೇರ್ಕೊಳ್ತೀವಿ ಅಂದ್ರೆ ಸೇರ್ಕೋಬಹುದು. ನಿಮಗೆ ಏನು 2,000 ಹಣ ಬರುತ್ತೆ ಅದು ನಿಮ್ ಖಾತೆಗೆ ಬರುತ್ತೆ. ಸೊ ತಲೆ ಕೆಡಿಸ್ಕೋಬೇಡಿ, ಇದ್ರ ಬಗ್ಗೆ ಇನ್ನೂ ಅಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಮಾಡಿಲ್ಲ. ಹಂಗೇನಾದ್ರೂ ಬಂದ್ರೆ ನಿಮಗೆ ತಿಳಿಸ್ಕೊಡ್ತೀವಿ. ನೆಕ್ಸ್ಟ್ 15ನೇ ಕಂತಿನ ಹಣ ಬಿಡುಗಡೆ ಯಾವಾಗ ಅಂತ ಅಂದ್ರೆ ನಿನ್ನೆ ತಾನೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರೆಸ್ ಮೀಟ್ ಅಲ್ಲಿ ಹೇಳ್ಬಿಟ್ಟಿದ್ದಾರೆ. ಸೊ ಇನ್ನು 4 ರಿಂದ 5 ದಿನದ ಒಳಗಡೆ ನಿಮಗೆ ಹಣವನ್ನ ಅಂತಂದ್ರೆ 4 ದಿನದಿಂದ 5 ದಿನ ಆದ್ಮೇಲೆ ನಿಮಗೆ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಆಲ್ಮೋಸ್ಟ್ ನೋಡೋದಾದ್ರೆ ಇನ್ನ 4ನೇ ತಾರೀಕು ಅಥವಾ 5ನೇ ತಾರೀಕು ನಿಮಗೆ ಹಣ ಬಿಡುಗಡೆ ಆಗುವಂತಹ ಎಲ್ಲಾ ಚಾನ್ಸಸ್ ಇದೆ. ಸೊ 15ನೇ ತಾರೀಕಿನ ಒಳಗಡೆ ಈ ಒಂದು ಹಣವನ್ನ ಬಿಡುಗಡೆ ಮಾಡ್ತಾರೆ ಅಂತ ಅಂದ್ರೆ ಇನ್ನ 4 ರಿಂದ 5 ದಿನ ಆದ್ಮೇಲೆ ಅಂತ ಅಂದ್ರೆ 15ನೇ ತಾರೀಕಿನ ಒಳಗಡೆ ಎಲ್ಲರ ಖಾತೆಗೂ ಕೂಡ ಜಮಾ ಆಗುತ್ತೆ. ಬಟ್ ಬಿಡುಗಡೆ ಆಗೋದು 4 ರಿಂದ 5ನೇ ತಾರೀಕು ಮೇಲೆ ಬಿಡುಗಡೆ ಆಗಬಹುದು ಅನ್ನೋ ಒಂದು ಮಾಹಿತಿ ಇದೆ. ನೆಕ್ಸ್ಟ್ 16ನೇ ಕಂತಿನ ಹಣ ಅಂತ ಅಂದ್ರೆ ಡಿಸೆಂಬರ್ ಏನ್ ಬರಬೇಕು ಸೊ ಡಿಸೆಂಬರ್ ಎಂಡಿಂಗ್ ಅಲ್ಲಿ ಬಿಡುಗಡೆಯನ್ನ ಮಾಡಬಹುದು ಅಂತ ಒಂದು ಮಾಹಿತಿ ಕೂಡ ಇದೆ. ಯಾಕೆಂತಂದ್ರೆ ನ್ಯೂ ಇಯರ್ ಇರುತ್ತೆ ಅಲ್ವಾ, ಸೊ ಅವಾಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಮಾಡಿದ್ರು ಮಾಡ್ತಾರೆ, ಹೇಳೋದಕ್ಕೆ ಆಗೋದಿಲ್ಲ. ಬಟ್ ಇವಾಗ ಸದ್ಯಕ್ಕೆ 15ನೇ ಕಂತಿನ ಹಣ ಇದೇ ತಿಂಗಳ 4 ರಿಂದ 5ನೇ ತಾರೀಕು ಮೇಲೆ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ. ಸೊ ಎಲ್ಲಾ ಒಂದು ಇನ್ಫಾರ್ಮೇಶನ್ ನಿಮಗೆ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬೈ ಬೈ.